ವೀಕ್ಷಕರೇ ನಮಸ್ಕಾರ. ವರ್ಷಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ. ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ. 2024ರ ಕೊನೆಯ ತಿಂಗಳಾದ ಡಿಸೆಂಬರ್ ತಿಂಗಳಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿಗಳನ್ನು ಆಚರಿಸಲಾಗುತ್ತಿದೆ. ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ. ಈ ದಿನ ಡಿಸೆಂಬರ್ 15ರ ವಿಶೇಷ ಏನೆಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುಣ್ಯತಿಥಿ. ಈ ಮಹನೀಯರ ಬದುಕು ಸಾಧನೆ ಬಗ್ಗೆ ಸಾಹಿತಿ, ಚಿಂತಕ, ಸಂಶೋಧಕರಾದ ಡಾಕ್ಟರ್ ನಾಗರಾಜ್ ಹೀರಾ ಅವರು ತಿಳಿಸಿಕೊಡಲಿದ್ದಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತಲೂ ಅವ್ರನ್ನ ನಾವು ಕರೀತೀವಿ. ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹಾಗೂ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯವಾಗಿನ ಏಕೀಕರಣ ಜೊತೆಗೆ ಉಪ ಪ್ರಧಾನಿಯಾಗಿ ಮತ್ತು ಅವರು ಒಬ್ಬ ಕಮಾಂಡೋ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇನ್ನೂ ಅವರು ತೆಗೆದುಕೊಂಡಂಥ ಹಲವಾರು ಯೋಜನೆಗಳು ಅದ್ಭುತವಾಗಿವೆ. ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಈ ದಿನ ಮೆಲುಕು ಹಾಕೋಣ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಇವತ್ತೊಂದು ಇಟ್ಕೊಂಡಿದ್ದೀವಿ. ಆ ಬಗ್ಗೆ ತಾವು ಸ್ವಲ್ಪ ಸವಿಸ್ತರವಾಗಿ ಹೇಳ್ಕೊಡ್ಬೋದು ವೀಕ್ಷಕರಿಗೆ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿಯ ಸಂಗತಿ. ಯಾಕೆ ನಾವು ಒಂದು ಜಯಂತಿ ಹಾಗೂ ಪುಣ್ಯ ಸ್ಮರಣೆ ನೆಪವಾಗಿ ಇಟ್ಟುಕೊಂಡು ಹಲವಾರು ವಿಷಯಗಳನ್ನು ನಾವು ಅನೇಕ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಬೋದು. ಇದೊಂದು ಮಾಹಿತಿಪೂರ್ಣ ಕಾರ್ಯಕ್ರಮ. ಮೊದಲಿಗೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಮಾತುಗಳು ಹೇಳೋದಾದರೆ, ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಗ್ಗೆ ಮಾತಾಡುವಾಗ ವಿಶೇಷವಾಗಿ ನಾವು ದಿನಗಳಿಗಂತೆಲ್ಲ ಹಿಂದಿನ ಹೋರಾಟಗಾರರನ್ನು ರಾಜಕಾರಣಿಯ ನೆಲೆಯಲ್ಲಿ ನೋಡ್ತೀವಿ. ಅದು ಬದಲಾಗಬೇಕು ಅಂತಕ್ಕಂಥ ನಮ್ಮ ದೃಷ್ಟಿಕೋನ. ಯಾಕಂದರೆ ರಾಜಕಾರಣಿಗಳಿಗೂ ಮತ್ತು ರಾಷ್ಟ್ರಕಾರಣಿಗಳಿಗೂ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಈಗ ನಾವು ನೆಹರೂರನ್ನ, ಆನಂತರ ಶಾಸ್ತ್ರಿಯನ್ನ, ಗಾಂಧಿಯನ್ನ ಇಲ್ಲಿ ಕೆಲವು ಪರಂಪರೆ ಗಮನಿಸುವಾಗ ಇವರನ್ನು ನಾವು ರಾಜಕಾರಣಿಗಳಂತ ಭಾವಿಸಬಾರ್ದು. ಯಾವಾಗ ರಾಜಕಾರಣಿಗಳಂತ ಭಾವಿಸಿದಾಗ ಬಹಳ ಅಪಾಯಕಾರಿ ಇದೆ ಅಂತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ನೋಡುವಾಗ ವಲ್ಲಭಭಾಯಿ ಪಟೇಲರನ್ನ ಒಬ್ಬ ರಾಷ್ಟ್ರಕಾರಣಿಯಿಂದ ನಾವು ಭಾವಿಸ್ಬೇಕು. ರಾಜಕಾರಣಿ ಅಂತ ಭಾವಿಸಿದಾಗ ಅದೇನಾಗುತ್ತೆ, ಎಲ್ಲೋ ಒಂದು ಸೀಮಿತ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಏನು ವ್ಯತ್ಯಾಸ ರಾಷ್ಟ್ರಕಾರಣಿಗೂ ರಾಜಕಾರಣಿಗೂ? ಏನು ವ್ಯತ್ಯಾಸ ಅಂದ್ರೆ, ಒಬ್ಬ ರಾಜಕಾರಣಿಯಾದವ ಬರೀ ಚುನಾವಣೆ ಮೇಲೆ ಕಂಡಿಡ್ತಾನೆ, ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆ. ಆದ್ರೆ ಒಬ್ಬ ರಾಷ್ಟ್ರಕಾರಣಿಗೆ ಮುಂದಿನ ತನ್ನ ಜನಾಂಗವನ್ನ, ದೇಶವದ ಭವಿಷ್ಯವನ್ನ ಕಾಣ್ತಾನೆ ಅಂತ ಇಂಥ ಒಂದು ಅರಿವು ವಲ್ಲಭಭಾಯಿ ಪಟೇಲರಿಗಿತ್ತು. ಎಷ್ಟು ವಿಚಿತ್ರ ಅಂದ್ರೆ, ಅವರು ಯೌವನದಲ್ಲಿ ಹೋರಾಟವನ್ನು ಮಾಡಿ ಅಧಿಕಾರವನ್ನು ಅನುಭವಿಸಿಟ್ಟಿಗೆ ಬಹಳ ವೃದ್ಧಾಪಕ ಬಂದಿದ್ರು ಅಂತಕ್ಕಂಥ. ಅವ್ರು 72ನೇ ವಯಸ್ಸಿನಲ್ಲಿ ಏಕೀಕರಣ ಮಾಡ್ಬೇಕಾದ್ರೆ ಒಂದೆಡೆ ದೈಹಿಕವಾದಂತ ಅಷ್ಟು ಬಲಾಢ್ಯ ನೋಡ್ಲಿಕ್ಕೆ ಅಜಾನುಭಾವ ಇದ್ರು ಸಹಿತ ಅವರು ಅನೇಕ ಕೆಲವೊಂದ್ಸಲ ಸಾಂಕ್ರಾಮಿಕ ರೋಗದಲ್ಲಿ ಸೇವೆ ಸಲ್ಲಿಸಿದ್ರು, ಪ್ಲೇಗ್ ಇದರಲ್ಲಿ ಸೇವೆ ಸಲ್ಲಿಸಿದ್ರು. ಹಿಂಗಾಗಿ ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಆಗಾಗಿತ್ತು. ಹಾಗಾಗಿ ಅವ್ರ ಕೊನೆಗೆ ಹೃದಯಾಘಾತದಿಂದ ಸಾಯ್ತಾರೆ ಅಂತಕ್ಕಂಥದ್ದು. ಇಂಥ ಉದ್ಯಾಪದಲ್ಲೂ ಸಹಿತ ಇದು ಅಖಂಡತ್ವದ ಪರಿಕಲ್ಪನೆ ಇದೆಯಲ್ಲ. ಇವರು ರಾಜಪ್ರಭುತ್ವದಲ್ಲಿ ಕಟ್ಟಬಹುದು, ಒಂದು ಕತ್ತಿಡ್ಕೊಂಡು ಎದುರಿಸಿ ಆ ಒಕ್ಕೂಟ ಮಾಡೋದು ಬೇರೆ. ಅದು ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಅದು ಆಂಗ್ಲರು ನಿಷ್ಠರ್ಷ ನಮ್ಮನ್ನು ಆಳಿ ಎದುರಿಸಿ ಬೆದರಿಸಿ ಆಳಿ ಬಿಟ್ಟು ಹೋದ್ಮೇಲೆ ದೇಶವನ್ನ ಒಂದುಗೂಡಿಸಬೇಕು. ಅದು ಬಹಳ ಸಾಮಾನ್ಯವಾದ ಸಂಗತಿ, ಸಾಹಸದ ಕೆಲಸ. ಅದು ಬಹಳ ಸಾಹಸದ ಕೆಲಸ. ಸುಮಾರು 570 ಉದಾಹರಣೆಗೆ ಮನೆಗೆ 10 ಜನ ಹತ್ರ ಎಲ್ಲ ಒಂದ್ ಕಡೆ ಸೇರಿಸೋದು ಕಷ್ಟ ಐತೆ. ಒಂದ್ ಮೇಲೆ 565 ಸಂಸ್ಥಾನಗಳನ್ನ ಅದನ್ನೆಲ್ಲ ಇದು ಮಾಡಿ ಅದ್ರ 28ಕ್ಕೆ ತರಬೇಕಿದೆಯಲ್ಲ, 26 ಅಂತಂದ್ರೆ ಆ ಸಂದರ್ಭ ಆ 26 ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು. ಅದ ಅಖಂಡತ್ವದ ಪರಿಕಲ್ಪನೆ. ಅಕಸ್ಮಾತ್ ನಮ್ಮ ರಾಷ್ಟ್ರದ ಸಂದರ್ಭದಲ್ಲಿ ವಲ್ಲಭಭಾಯಿ ಪಟೇಲ್ ಇರದೇ ಹೋಗಿದ್ರೆ ನಾವು ಪ್ರಶ್ನಾರ್ಥಕ ಹಾಕಿದ್ರೆ ನಮ್ಗೆ ಅರ್ಥ ಆಗತ್ತೆ ಅಂತಕ್ಕಂಥದ್ದು. ಬರೀ ವಲ್ಲಭಭಾಯಿ ಪಟೇಲರ ಬಗ್ಗೆ ಸುಮ್ಮನೆ ಹೆಂಗೆ ಟಿಪ್ಪಣಿ ಮಾಡ್ತಾ ಹೋದಂತೆಲ್ಲ ಎಷ್ಟು ಕುತೂಹಲಕಾರಿ ಸಂಗತಿಗಳು ನಮ್ಮಲ್ಲಿ ಬರ್ತವೆ ಅಂತಕ್ಕಂಥದ್ದು. ಅವರು ಸ್ವತಂತ್ರ ಆದ್ಮೇಲೆ
ನಿಜ ಈ ಜುನಾಗಢ ಕಾಶ್ಮೀರ ನಿಜಾಮ್ ಒಂದು ಕಂಡೀಷನ್ ಹಾಕಿದ್ರು, ಸ್ವತಂತ್ರ ಪೂರ್ವದ ನೀವೆಲ್ಲ ಒಂದ್ ಕಡೆ ಸೇರ್ರಿ, ನಮ್ಗೆ ಬೆಂಬಲ ಸೂಚಿಸಿ, ಸ್ವತಂತ್ರ ನಂತರ ಅದ್ರ ಆಗಲ್ಲ ಅಂತ ಒಂದು ಹೇಳಿದ್ರು. ಒಕ್ಕೂಟ ವ್ಯವಸ್ಥೆ ಸೇರ್ಬೇಕಾಗಿತ್ತು. ನಿಮ್ಗೆ ಒಕ್ಕೂಟ ಅಭಯವನ್ನು ಕೊಟ್ಟಿದೆ ಎಲ್ಲ ರಾಜ್ಯರಿಗೆ. ನೀವು ಒಕ್ಕೂಟ ವ್ಯವಸ್ಥೆ ಸೇರೋದ್ರಿಂದ ಕೇವಲ ಆಡಳಿತ, ಸೈನ್ಯ ಇದು ಅಷ್ಟೇ ನಮ್ಗೆ ಇರುತ್ತಾ, ನಿಮ್ ಯಾವ ಸವಲತ್ತುಗಳು ಕಡಿಮೆ ಆಗಲ್ಲ, ನೀವು ರಾಜರಾಗಿಯೇ ಇರ್ಬೋದಾಗಿತ್ತು, ನಿಮ್ಮೆಲ್ಲ ಸೌಲಭ್ಯಗಳು ಎಲ್ಲ ಭರವಸೆ ಕೊಟ್ಟಿದ್ರು. ಆದ್ರೂ ಆತಂಕ ಏನಿತ್ತಂದ್ರೆ ನಮ್ಗೆಲ್ಲ ಹೋದ್ಮೇಲೆ ನಮಗೇನು ನಮ್ಮ ಸೌಲಭ್ಯ ಇಷ್ಟೆಲ್ಲ ಭಯವನ್ನು ನಿವಾರಿಸಿ ಅವ್ರಿಗೆ ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ಯಾರು ಸರ್ದಾರ್ ಒಪ್ಪಿದ್ರು. ಜೊತೆಗೆ ಅವ್ರಿಗೆ ರಾಜರಿಗೆ ಆತಂಕ ಇತ್ತು, ಅಕಸ್ಮಾತ್ ನಮ್ಮ ಮೇಲೆ ಯಾರು ದಾಳಿ ಮಾಡಿದ್ರೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ, ಇಡೀ ಭಾರತ ಸರ್ಕಾರ ನಿಮ್ ಬೆಂಬಲಕ್ಕಿರುತ್ತೆ, ನೀವು ಭಾರತ ಒಕ್ಕೂಟಲ್ಲಿದ್ರೆ ನಿಮ್ ಬೆಂಬಲಕ್ಕಿರುತ್ತೆ, ನೀವು ರಾಜರೇ, ನಿಮ್ಮ ಸ್ಥಾನಮಾನ ಇದ್ದಿರ್ತೈತಿ, ಆದ್ರೆ ಅಖಂಡ ದೇಶದಲ್ಲಿ ನೀವು ಇರಬೇಕು ಅಂತಂದ್ರು. ಯಾವಾಗ ನಿಜಾಮ್ ಒಪ್ಪದೆ ಹೋದಾಗ ಅದಕ್ಕಿಂತ ಪೂರ್ವದಲ್ಲಿ ಒಪ್ಪಂದ ಆಗಿರ್ತಾವ ಗಡಿ ರೇಖೆ, ಇಂತಹ ಸಂದರ್ಭದಲ್ಲಿ ಒಮ್ಮೆಲೆ ಅಟ್ಯಾಕ್ ಮಾಡೋದು ಬಹಳ ಕಷ್ಟ. ಯಾಕ ನಿಜಾಮ ಹೇಗಾದ್ರೂ ಮಾಡಿ ಇದನ್ನ ವಿಶ್ವಸಂಸ್ಥೆ ಒಯ್ಬೇಕಂತ ಅವನು ಪ್ಲಾನ್ ಮಾಡಿರ್ತಾನೆ. ಇದನ್ನ ವಿಶ್ವಸಂಸ್ಥೆ ಒಯ್ದು ಇದನ್ನ ಪ್ರತ್ಯೇಕ ರಾಷ್ಟ್ರದ ಮಾಡ ಆ ವಿಶ್ವಸಂಸ್ಥೆ ನಮ್ಮಲ್ಲಿ ಅಟ್ಯಾಕ್ ಮಾಡಿರಂತ ಆರೋಪಿಸ್ಬೇಕಂತ ಪ್ಲಾನ್ ಮಾಡಿರ್ತಾನೆ. ಇದನ್ನ ನೇರವಾಗಿ ಗಡಿ ಒಪ್ಪಂದ ಒಂದು ಒಪ್ಪಂದ ಬರ್ತಾ ಇದೆ. ಆ ಒಂದು ಏನಂದ್ರೆ ಸ್ಟ್ಯಾಂಡ್ ಸ್ಟೀಲ್ ಅಗ್ರಿಮೆಂಟ್ ಅಂತ ಬರ್ತಾ ಇದೆ. ಆ ಸ್ಟ್ಯಾಂಡ್ ಸ್ಟೀಲ್ ಅಗ್ರಿಮೆಂಟ್ ಪ್ರಕಾರ ನೇರ ಮಿಲಿಟರಿ ಕಾರ್ಯಾಚರಣೆ ಮಾಡಂತಿಲ್ಲ. ಒಂದು ಒಪ್ಪಂದಗಳು ಬ್ರಿಟಿಷರ ಕಾಲಕ್ಕೆ ಇವು ಮಾಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಬಹಳ ಈ ಸಂದರ್ಭ ನೆನಪಿಸಬೇಕು. ಅಂಬೇಡ್ಕರ್ ವಲ್ಲಭಾಯ್ ಚರ್ಚೆ ಮಾಡಿಕೊಂಡು ಜೊತೆಗೆ ಗಾಂಧೀಜಿಯವರು ಇಲ್ಲ ಇದು ವಲ್ಲಭಾಯ್ ಪಟೇಲ್ ನಿಭಾಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವಾಗ ಆಪರೇಷನ್ ಪೋಲೋ ಅಂತ ಮಾಡ್ತಾರೆ. ಆಪರೇಷನ್ ಪೋಲೋ ಅಂದ್ರೆ ನೇರವಾಗಿ ಸರ್ಕಾರ ಇಲ್ಲ, ನೇರವಾಗಿ ಸರ್ಕಾರ. ಆಪರೇಷನ್ ಪೋಲೋ ಉದ್ದೇಶ ಅಂದ್ರೆ ಅಲ್ಲಿ ಆಂತರಿಕ ಗಲಭೆ ನಡೀತಿದೆ, ಪ್ರಜೆಗಳ ಮೇಲೆ ಅನ್ಯಾಯ ಆಗ್ತಿದೆ, ದೌರ್ಜನ್ಯ ಆಗ್ತಿದೆ, ಆ ಜನಗಳು ನಮಗ್ ಬೇಡಿಕೆ ಇಟ್ಟಾರ, ನಾವು ಮನುಷ್ಯತ್ವ ಅವ್ರಿಗೆ ಬೇಡಿಕೆ ಸ್ಪಂದಿಸ್ಬೇಕಂತ ಆಪರೇಷನ್ ಪೋಲೋ ಮಾಡ್ತಾರೆ. ಇದು ಚಾಣಕ್ಯ ತಂತ್ರ. ಇಲ್ಲಿ ಅಂದ್ರೆ ಒಂದು ರಾಜ್ಯ ಒಂದು ದೇಶ ಇನ್ನೊಂದು ದೇಶ ಯುದ್ಧ ಅಂತಕ್ಕಂಥದ್ದು ಬಿಂಬಿಸಬಾರ್ದು ಏನ್ ಮಾಡಿದ್ರು, ಆಪರೇಷನ್ ಪೋಲೋ ಅಂತ ಮಾಡ್ತಾರೆ. ಅಷ್ಟೊತ್ತಿಗೆ ಆಗಲಿ ವಿಶೇಷವಾಗಿ ನಾವು ಸರ್ದಾರ್ ಬಗ್ಗೆ ಮಾತಾಡೋಕೆ ಬಹಳ ಇದೆ. ಅದಕ್ಕೆ ಅದೆಲ್ಲ ನೋಡೋಕ್ಕಿಂತ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಬಗ್ಗೆ ಸಂಬಂಧಪಟ್ಟು ನೋಡೋದಾದ್ರೆ ಇಲ್ಲಿ ವಿಶೇಷವಾಗಿ ಅವ್ರು ನಾವು ಗಾಡಿಗಳನ್ನ ಕಳಿಸ್ಕೊಡ್ತಾರೆ. ಈ ನಮ್ಮಲ್ಲಿ ಶಿಬಿರಕ್ಕೆ ಒಂದು ಮುಂಡ್ರಿಗಿ ಶಿಬಿರ ಆ ಶಿಬಿರಕ್ಕೆ ಕಳಿಸಿಕೊಡ್ತಾರೆ. ಆಮೇಲೆ ರಮಾನಂದ ತೀರ್ಥ ಹೋರಾಟ ಮಾಡಿರ್ತಾರೆ, ಇಲ್ಲಿ ಶಿವಮೂರ್ತಿ ಹೋರಾಟ ಮಾಡಿರ್ತಾರೆ. ಇವರೆಲ್ಲ ಬೇಡಿಕೆ ಸಲ್ಲಿಸಿರ್ತಾರೆ. ಇದನ್ನ ಮನಗೊಂಡು ಇಲ್ಲಿ ರಜಾಕಾರ ದಬ್ಬಾಳಿಕೆಯನ್ನು ಗಮನಿಸಿ ವಲ್ಲಭಾಯ್ ಪಟೇಲ್ ಏನಾದ್ರೂ ಮಾಡಬೇಕು, ಅಕಸ್ಮಾತ್ ಹೈದರಾಬಾದ್ ಅನ್ನ ಭಾರತದಲ್ಲಿ ವಿಲೀನ ಮಾಡದೆ ಹೋದ್ರೆ ಇದು ಮತ್ತೊಂದು ಆತಂಕ ಆಗುತ್ತಾ, ಅದೊಂದು ಆತಂಕ ಇತ್ತು. ಜೊತೆಗೆ ಎಲ್ಲಾ ಕಾಲಕ್ಕೂ ಇದು ಭಾರತಕ್ಕೆ ಒಂದು ರೀತಿಯಿಂದ ಏನೋ ನಮಗ ಆತಂಕ ಆಗ್ಬೋದು ಅಂತಿತ್ತು. ಅದಕ್ಕೆ ಅವರು ಈ ವಿಶೇಷ ಸೇನೆಯಲ್ಲಿ ಇದೇ ರೀತಿ ಇಂದೂರಿನಲ್ಲಿ ಸಹಿತ, ಅದು ಗ್ವಾಲಿಯರ್ ಸಹಿತ, ಮಧ್ಯಪ್ರದೇಶ ಇನ್ನೊಂದು ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಪರೇಷನ್ ಪೋಲೋ ನಿರ್ಧಾರ ಕೈಗೊಳ್ಳದೆ ಇದ್ದೀನಪ್ಪ ಅಂದ್ರೆ ನಾವು ಈ ಪಾಕಿಸ್ತಾನ ಏನ್ ಸಮಸ್ಯೆಯನ್ನ ಇದ್ರೊಳಗೆ ಪ್ರತ್ಯೇಕ ಆಯ್ತಲ್ಲ, ಇಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ಅದು ಸಮಸ್ಯೆ ಆಗಿರ್ತಿತ್ತು. ಸಮಸ್ಯೆ ಹಂಗೇನಿರ್ತಲ್ಲ. ಆಪರೇಷನ್ ಪೋಲೋ ಕೈಗೊಳ್ತಿದ್ರು ಒಪ್ಪದೆ ಹೋದ್ರೆ, ಯಾಕಂದ್ರೆ ಇಡೀ ಭಾರತ ಸರ್ಕಾರ ಎದುರಿಸುವ ತಾಕತ್ತು ನಿಜಾಮನಿಗೆ ಇರ್ಲಿಲ್ಲ. ಆಮೇಲೆ ಸಹಿತ ಅವ್ರು ಹೇಳಿದ್ರು ಗೌರವಿತ ಅಷ್ಟಾಗ್ಲೂ ಸಹಿತ, ಆದ್ರೂ ಅವನು ಹೋರಾಟಕ್ಕೆ ಸಿದ್ಧನಾದ. ಒಂದು ಕಾರ್ಯಾಚರಣೆ ಮಾಡ್ತೀವಿ, ಒಮ್ಮೆಲೆ ವಲ್ಲಭಾಯ್ ಪಟೇಲ್ ನೇರವಾಗಿ ಆಕ್ರಮಣಕಾರಿ ಮಾಡಲಿಲ್ಲ. ಯಾಕೆ ಮೂಲತಃ ಗಾಂಧಿವಾದಿ. ಯಾರು? ವಲ್ಲಭಾಯ್ ಪಟೇಲ್ ಬಹಳ ಗಾಂಧಿಯ ತತ್ವಗಳನ್ನ ಗಾಂಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ರೂಪಿಸಿದ್ರೆ ಮೂಲತಃ ಯಂತ್ರ ಚಾಲಿತ ಸಿಗ್ತದೆ ವಲ್ಲಭಾಯ್ ಪಟೇಲ್. ಇವತ್ತೇನಾದ್ರು ಗಾಂಧಿ ಹೋರಾಟ ಸಕ್ಸಸ್ ಆಗ್ಬೇಕಾರ ಅದಕ್ಕಿಂತ ಇರ್ತಕ್ಕಂಥ ತಾಕತ್ ಅಂದ್ರೆ ವಲ್ಲಭಾಯ್ ಪಟೇಲ್. ಅವರು 46 ದೇಶ ಕಾಂಗ್ರೆಸ್ ಅಧ್ಯಕ್ಷ ಅರ್ಜಿ ವಹಿಸಿದ್ರು ಸತ್ಯ, ಅದಕ್ಕಿಂತ ಪೂರ್ವದಲ್ಲಿ ಗಾಂಧಿಯ ಪ್ರತಿ ಹೆಜ್ಜೆಗಳಲ್ಲಿ ಸಹಿತ ಮಾಡಿ ಅದಕ್ಕೆ ಗಾಂಧೀಜಿ ಗೊತ್ತಾಯ್ತು ಈ ಅಖಂಡ ಭಾರತ ಒಕ್ಕೂಟದ ಜವಾಬ್ದಾರಿಯನ್ನ ವಲ್ಲಭಾಯ್ ಪಟೇಲ್ ಕೊಡಲು ಸಾಧ್ಯ ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ವಿಶೇಷವಾಗಿ ಎಲ್ಲ ಸಮಸ್ಯೆ ಇರಲಿಲ್ಲ. ಇದೇ ರೀತಿ ತಿರುವಾಂಕೂರಲ್ಲಿ ಒಂದು ಸಮಸ್ಯೆ ಆಗಿತ್ತು, ಅಲ್ಲಿನೂ ಅದು ಬಗೆಹರಿಸಿದ್ರು. ಆದ್ರೆ ವಿಶೇಷ ಜುನಾಗಢ, ಕಾಶ್ಮೀರ ಮತ್ತು ಇದೊಂದು ವಿಶೇಷವಾಗಿ ನಿಜಾಮಂದು ಬಹಳ ಕಷ್ಟ ಆಯ್ತು ಅವ್ರಿಗೆ. ಆದ್ರೆ ನಿಜಾಮದ ಒಪ್ಪಂದ ಸಲುವಾಗಿ ನೇರವಾಗಿ ನಾವು ಮಿಲಿಟರಿನ ಇದು ಮಾಡಿದ್ರೆ ಬಹಳ ಕಷ್ಟ ಅಂತ ಹೇಳಿದ್ರು ಪೊಲೀಸ್ ಕಾರ್ಯಾಚರಣೆ ಮಾಡೋದ್ರಿಂದ ಅದು ದಿಕ್ತಪ್ಪೈತಿ. ಆ ಕೊನೆಗೆ ಬೀದರ್ ಜಿಲ್ಲೆ ಹುಮನಾಬಾದ್ನಲ್ಲಿ ಅವನು ಶರಣಾಗತಿ ಆಗುತ್ತಾನೆ. ಯಾರು? ನಿಜಾಮ. ಅದಕ್ಕಿಂತ ಮುಂಚೆ ಗೋರ್ಟಾದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ನಡೀತಾರೆ ರಜಾಕರಿಂದ. ಆಗ ಈ ಹತ್ಯಾಕಾಂಡ ಒಂಥರ ಜಿಲ್ಲೆನ ವಾಲಾಬಾಗ್ ಇದ್ದಂಗ. ಬೀದರ್ ಜಿಲ್ಲೆ ಬಸವಕಲ್ಯಾಣ ಗೋರ್ಟಾದಲ್ಲಿ ಸಾವಿರಾರು ಜನ ಕೊಂದಾಗ್ತಾರ.
ಇದು ಒಂದು ನೆಪವಾಗಿ, ಇದು ಬಹಳ ಒಂದು ತಾತ್ಕಾಲಿಕ ನೆಪ ಆಯ್ತು. ನೆಪ ಆದ್ಮೇಲೆ ಸಿಡಿದೆದ್ದು ಅವಾಗ ವಲ್ಲಭಾಯ್ ಇದು ಮಾಡಿದ್ರು. ಆವಾಗ ನಮ್ಮಲ್ಲಿ ಅಖಂಡ ಭಾರತ ಒಂದು ಪರಿಕಲ್ಪನೆ ಬಂತು ಅಂತಕ್ಕಂಥದ್ದು. ಅಕಸ್ಮಾತ್ ಇಲ್ಲದೆ ಹೋದ ವಲ್ಲಭಾಯ್ ಇರದೇ ಹೋದರೆ ಬಹಳ ಅಖಂಡ ಭಾರತ ಕಲ್ಪನೆ ನಾವು ಕಾಣೋದು ಕಷ್ಟ ಇತ್ತು. ನಾವು ಸ್ಮರಿಸಲೇಬೇಕು, ಬಹಳ ಸ್ಮರಿಸಬೇಕು. ಆಮೇಲೆ ಬರೀ ಅಖಂಡ ಭಾರತ ಕಲ್ಪನೆ ಅಷ್ಟೇ ಅಂತ ವಲ್ಲಭಾಯ್ ದೇಶವನ್ನ ಹೆಂಗ್ ಮುನ್ನಡೆಸ್ಬೇಕು, ದೂರದೃಷ್ಟಿ, ಒಂದು ಕಡೆಗೆ ದೇಶವನ್ನ ರಕ್ಷಣಾತ್ಮಕವಾಗಿ ಜೊತೆಗೆ ಅಖಂಡ ಪರಿಕಲ್ಪನೆ ಬಳಸಬೇಕು ಒಂದಾದ್ರೆ, ಇನ್ನೊಂದು ಇಡೀ ಬ್ರಿಟಿಷರ್ ಬಿಟ್ಟು ಹೋದಾಗ ಭಯಂಕರ ಬಡತನ ಸಮಸ್ಯೆಗಳು ಸಾವಿರಾರಿದ್ದು ಅವನ್ನ ಹೆಂಗೆ ಎದುರಿಸ್ಬೇಕು. ಅದಕ್ಕ ಭಾರತ ಉತ್ಪಾದಕತೆ ಕಡೆ ಗಮನ ಕೊಡಿಸ್ಬೇಕು. ಉತ್ಪಾದಕತೆ ನೆಲೆಯಿಂದ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಉತ್ಪಾದಕತೆ ಬಹಳ ಇಂಪಾರ್ಟೆಂಟ್ ಬೇಕಿತ್ತು, ಇಲ್ಲೆಲ್ಲವನ್ನೂ ಬೆಳಿಬೇಕಾಗಿತ್ತು. ಆಮೇಲೆ ಅನೇಕ ಸಮಸ್ಯೆಗಳಿದ್ದು ಅದಕ್ಕ ಆ ವಲ್ಲಭಾಯ್ ಪಟೇಲ್ ಅನೇಕ ಆರ್ಥಿಕ ತಜ್ಞರ ಜೊತೆ ಸೇರಿ, ಜೊತೆಗೆ ಅವ್ರಿಗೂ ಮೆನನ್ ಅಂತ ಒಬ್ಬ ಸಹಾಯಕ ಬಹಳ ಅದ್ಭುತ, ಆ ಒಂದು ಕ್ಷಮತೆ, ಆ ಮೆನನ್ ಸಹಾಯದಿಂದ ಇವರೆಲ್ಲ ಕೆಲಸಗಳು ಮಾಡ್ತಾರೆ. ಆದ್ರೆ ಅವ್ರ ವೃದ್ಧಾಪ್ಯ ಇದೆ, ಇನ್ನೂ ಅವರಿಗೆ ವಯಸ್ಸಿರಲಿ, ಆ 72 ವಯಸ್ಸಿನಲ್ಲಿ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ ಅಂತಕ್ಕಂಥದ್ದು. ಅದಕ್ಕ ಆ ಹಿನ್ನೆಲೆ ಆತನನ್ನ ಉಕ್ಕಿನ ಮನುಷ್ಯ ಅಂತ ಕರೆದ್ರು. ಅದು ಅವರು ಈ ಪ್ರಧಾನ ಮಂತ್ರಿ ಪಟ್ಟ ಅಲಂಕರಿಸಬೇಕಾಯ್ತು, ಅವರಾಗೆ ತಿರಸ್ಕರಿಸಿದ್ರು ಅಥವಾ ಅದ್ರ ಬಗ್ಗೆ ಏನು ಸ್ವಲ್ಪ ಇಲ್ಲ? ಹಂಗೇನಿಲ್ಲ. ಆ ಸಂದರ್ಭದಲ್ಲಿ ಏನಾಗಿತ್ತು, ಗೃಹ ಖಾತೆ ಮತ್ತು ಪ್ರಧಾನಮಂತ್ರಿ ಖಾತೆ, ಈಗ ಬಹಳಷ್ಟು ಜನ ಚರಿತ್ರೆಗಳಿಗೆ ಹೆಂಗಾಯ್ತು ಅಂದ್ರೆ, ಇಲ್ಲ ಗಾಂಧಿ ಇದಾಯ್ತು, ನೆಹರು ಹಿಂಗಾಯ್ತು, ನೆಹರು ಹಿಂಗಾಯ್ತು, ಶ್ರೀಮಂತ್, ಹಂಗಿಲ್ಲ. ಆ ಪ್ರಸಂಗಗಳು ಹಂಗಿತ್ತು. ಯಾಕೆ ಪ್ರಸಂಗ ಹಂಗಿದ್ದು ಅಂದ್ರೆ, ಇಡೀ ಬ್ರಿಟಿಷರ್ ಬಿಟ್ಟುಕೊಟ್ಟಾಗ ವಿದೇಶದ ವ್ಯವಹಾರ ಮಾಡಬೇಕಾಗಿತ್ತು. ಪಟೇಲರಿಗೆ ನೆಹರು ಅವ್ರಿಗೆ ಇರತಕ್ಕಂತ ಮಾತಿನ ಚಾಣಕ್ಷತೆ, ಅವರ ಒಂದು ಭಾಷಾ ಪ್ರಭುತ್ವ ವಲ್ಲಭಾಯರಲ್ಲಿ ಇರ್ಲಿಲ್ಲ. ಇದು ಗಾಂಧೀಜಿ ಗೊತ್ತಿತ್ತು, ವಲ್ಲಭಾಯ್ ಅವ್ರಿಗೆ ಕೂಡ ಗೊತ್ತಿತ್ತು. ಅದಕ್ಕೆ ನಾಳೆ ವಿದೇಶದಲ್ಲಿ ಹೋದಾಗ ಅಥವಾ ಅವ್ರ ಜೊತೆ ಸವಾಲುಗಳನ್ನ ಎದುರಿಸ್ಬೇಕಾದ್ರೆ ಕೆಲವೊಂದ್ಸಲ ಬಹಳ ಟಾಲರೆನ್ಸ್ ಅಂತ ಅವ್ರು ಪದ ಬಳಸ್ತಾರೆ ಗಾಂಧೀಜಿಯವರು. ಆ ಒಂದು ತಾಳ್ಮೆದಾಗ ನೆಹರು ನಿಲ್ಕೊಂಡ್ರು. ಆವಾಗ ಇಬ್ಬರು ಒಪ್ಪಂದ ಮಾಡಿ ಆಗ ಸರಿ ಅಂತ ತಿಳಿದು ಅಧಿಕಾರ ಮೊದಲಿಗೆ ಆರಂಭದಲ್ಲಿ ಏನು ಮಾಡಿದ್ರು, ಇಬ್ಬರು ಸಮಾಧಿಕಾರ ಅಂತ ವಿಚಾರ ಮಾಡಿದ್ರು. ಹಂಗ್ ಮಾಡೋದು ಬೇಡ ಅಂತ ತಿಳಿದು ಹಾಗಾದ್ರೆ ನೆಹರು ಒಂದು ಕ್ಷಣ ಒಪ್ಪಿದ್ರು, ಇಲ್ಲ ಅಂತಲ್ಲ. ಆದ್ರೆ ಇವತ್ತು ಏನಾಗಿದೆ, ನಾವು ಬರೆಯುವಾಗ ಏನಾಗಿದೆ, ಯಾವ್ಯಾವ ದೃಷ್ಟಿಕೋನಗಳಿಂದ ಏನ್ ಮಾಡಿಬಿಡ್ತು ನಾವು ಆ ಮಹಾತ್ಮರಲ್ಲೇ ಆಮೇಲೆ ವ್ಯಕ್ತಿಗಳಲ್ಲೇ ತಿಕ್ಕಾಡ್ ತಂದು ಇವತ್ತು ಬರ್ತಾ ಏನಾಗಿದೆ ಅಂದ್ರೆ, ಸರ್ದಾರ್ ಪಟೇಲ್ ಒಬ್ಬ ವ್ಯಕ್ತಿ ಆದ್ರೆ ಗಾಂಧಿ ಇನ್ನೊಬ್ಬ ವ್ಯಕ್ತಿ, ನೆಹರು ಮತ್ತೊಬ್ಬ ಶ್ರೀಮಿತ, ನಾವೇ ಅವ್ರು ಗೆರೆ ಕೊರೆದು ಬಿಡ್ತೀವಿ. ಆ ಸಂದರ್ಭದಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದು. ಅಕಸ್ಮಾತ್ ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್, ಅಂಬೇಡ್ಕರ್, ಈ 4 ಜನ ನಮ್ಮ ದೇಶ ಅಖಂಡತೆಗೆ ಅವ್ರದೇ ಕೊಡುಗೆ ನೀಡಿದವರು ಅಂತಕ್ಕಂಥ. ಅದ್ರಲ್ಲಿ ವಿಶೇಷವಾಗಿ ಆ ಸಂದರ್ಭ ಬಂದಾಗ ಉಪ ಪ್ರಧಾನಿ ಮಾಡಿದ್ರು. ನಮ್ಮ ದೇಶದ ಮೊದಲ ಉಪ ಪ್ರಧಾನಿ ಆದ್ರು, ಗೃಹ ಮಂತ್ರಿ ಆದ್ರು. ಅದಕ್ಕೆ ನೆಹರುವರೇ ಅದನ್ನು ವಿಶೇಷವಾಗಿ ಇದನ್ನ ನಿಭಾಯಿಸ್ಲಿಕ್ಕೆ ಇವರೇ ಸಾಧ್ಯ ಅಂತ ಇದು ಮಾಡಿದ್ರು ಅಂತಕ್ಕಂಥದ್ದು. ಹಾಗಾಗಿ ಅವರು ಪ್ರಧಾನಿ ಆಗ್ಬೇಕು, ತಿರಸ್ಕರಿಸ ಏನಿರಲಿಲ್ಲ. ಅವರು ವಿಶೇಷವಾಗಿ ಗಾಂಧಿಗೆ ಭರವಸೆ ಕೊಟ್ಟರು. ಜವಾಹರ್ಲಾಲ್ ನೆಹರು ಆದ್ರಷ್ಟೇ ಗಾಂಧಿ ಮೇಲೆ ಬರೀ ಗಾಂಧಿ ಅವರು ವಿಚಾರ ಮಾಡಿ, ನೀವು ಇದು ಮಾಡೋದು ಬೇಡ, ದೇಶವನ್ನ ಒಬ್ಬರು ವಿದೇಶಾಂಗ ನೀತಿಯನ್ನು ಮುನ್ನಡೆಸಬೇಕು, ಆಂತರಿಕವಾಗಿ ಒಬ್ಬರು ಭದ್ರಗೊಳಿಸ್ಬೇಕು. ಈ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರು, ವಿಶೇಷವಾಗಿ ಆಂತರಿಕತೆಗೆ ಒಲವು ಬಿಡಲು ಹೆಚ್ಚು ಹೊತ್ತುಕೊಳ್ಳಕ್ಕೆ ಸಾಧ್ಯ. ಅಕಸ್ಮಾತ್ ಏನಾದ್ರು ಇದಾಗಿ ಹೊರದೇಶದ ಸಂಪರ್ಕ ಬಳಸ್ಬೇಕಾದ್ರೆ ಇವರಿಗೆ ಕಷ್ಟ ಅಂತ. ಜೊತೆಗೆ ಆ ಸಂದರ್ಭ ಆರ್ಥಿಕ ಸ್ವಲ್ಪ ಅಷ್ಟೊತ್ತಿಗೆ ನೆಹರು ಮನೆತನ ಹಿನ್ನೆಲೆ ನೋಡಿದಾಗ ಇಡೀ ವಿದೇಶದ ಪರಿಚಯ ಇತ್ತು, ಒಂದು ಒಳ್ಳೆ ವಿನೀತಿನ ಇತ್ತು. ಹಾಗಾಗಿ ಈ ಜನಸಾಮಾನ್ಯರ ಆ ಒಂದು ದೃಷ್ಟಿಕೋನ ಇತ್ತಲ್ಲ, ಈ ಪ್ರಜೆಗಳಿಗೆ ಒಂದು ದೃಷ್ಟಿಕೋನ ಬೇಕಾಗಿತ್ತಲ್ಲ, ಇದು ಬ್ರಿಟಿಷರು ಬಂದ್ರು, ರಾಜರು ಬಂದ್ರು ಕಳೆದಾಗ ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ವಿಚಾರ ಮಾಡಿ ಆ ಹಿನ್ನೆಲೆಯಲ್ಲಿ ಇವರನ್ನ ಪ್ರಧಾನಿ ಮಾಡಿ ಅವ್ರನ್ನ ಉಪ ಪ್ರಧಾನಿ ಮಾಡ್ತಾರೆ. ಆದ್ರೆ ಸ್ವಲ್ಪ ವರ್ಷದಲ್ಲಿ ಅಧಿಕಾರ ಅನುಭವಿಸಲಿಲ್ಲ ಅಂತಕ್ಕಂಥದ್ದು. ಸರ್, ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಗೊತ್ತಿರದ ಕೆಲವು ವಿಷಯಗಳೇನಾದರೂ ಇದ್ರೆ ಏನು ಹೇಳಕ್ಕೆ ಗೊತ್ತಿರದ ವಿಷಯಗಂತೆಲ್ಲ ಅವ್ರು ವಿಶೇಷವಾಗಿ ನೋಡಿ, ಇಲ್ಲಿ ಅವರು ಒಂದು ಮಾತು ಹೇಳ್ತಾರ, ಶೌರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಬೇಡ್ರಿ ಅಂತ. ಶೌರ್ಯವನ್ನ ಯಾವ ಕಾಲಕ್ಕೂ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಆದ್ರೆ ಇವತ್ತೇನಾಗಿದೆ, ಆ ಶೌರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಅವ್ರ ಹೆಸರನ್ನೇ ದುರುಪಯೋಗ ಪಡಿಸೋ ಕೆಲಸ ನಡೆದಿದೆ. ಇವತ್ತು ಹೆಂಗಾಗಿದೆ, ವಲ್ಲಭಾಯ್ ಪಟೇಲ್ ಅಂದ್ರೆ ಇವರು ಇಂಥವ್ರು ಆಗ್ಬೇಕು, ಈ ಕೆಲವು ರಾಜಕಾರಣಿಗಳು ಹೈಜಾಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಹಿಂಗಾಗಿ ಅಲ್ಲೇ ಮತ್ತೆ ಗಾಂಧಿಯನ್ನ ಕೆಳಬಟ್ಟು ಮಾಡೋದು, ವಲ್ಲಭಾಯ್ ಮೇಲೆ ಎತ್ತೋದು, ಇಂಥ ಕೆಲಸ ಆಗ್ಬಾರ್ದು ಅಂತಕ್ಕಂಥದ್ದು. ಇವತ್ತು ಏಕತೆಯ ಪ್ರತಿಮೆ ಬಂದಾಗ ಅದು ಏಕತೆ, ಅದು ಆ ಪ್ರತಿಮೆ ಏಕತೆ ಪ್ರತಿಮೆ ಇದೆ. ಅದು ಬರೀ ನಾವು ಪ್ರತಿಮೆಕ್ಕಿಂತ
ಅವರ ವಲ್ಲಭಾಯ್ ಪಟೇಲ್ ತತ್ವ ಮಾಡಿದಾಗ ಅಖಂಡ ಭಾರತ ಪರಿಕಲ್ಪನೆ ನಮಗೆ ಸಾಕಾರ ಆಗುತ್ತಾ ಅಂತಕ್ಕಂಥದ್ದು. ಅದಕ್ಕೆ ಚಂದ್ರ ಹೇಳುವಾಗೆ ಸ್ಥಾವರ ಕಳೆಯುಂಟು ಜಂಗಮ ಕಳೆಯುವ ಅಂತಾರಲ್ಲ, ಅದರಂಗೆ ವಲ್ಲಭಾಯ್ ಪಟೇಲ್ ಆ ವಿಷಯ ಧೀರೋದಾತ್ತ ನಾಯಕ. ಹಿಂದಕ್ಕ ರಾಜರ ಕಾಲ ಧೀರೋದಾತ್ತ ಅಂತ ಆ ಧೀರೋದಾತ್ತ ನಾಯಕ ಅಂದ್ರೆ ಯಾರು? ವಲ್ಲಭಾಯ್ ಪಟೇಲ್. ಜೊತೆಗೆ ಬೇಕಾಗಿತ್ತು ಒಬ್ಬರ. ಈಗ ಒಂದು ಕಡೆಗೆ ನೀರಿನ ಪಂಚಶೀಲ ನೀತಿಗಳು, ವಿದೇಶಾಂಗ ನೀತಿ, ಅದು ಕಲ್ಪನೆ ಬೇರೆ, ಆಂತರಿಕವಾಗಿ ಇಂಥೊಬ್ರು ಬೇಕೇ ಬೇಕು. ಇಲ್ಲಿ ಹೋದ್ರೆ ಎದುರಿಗೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ರಾಜರಲ್ಲಿ ಎದುರು ಅಷ್ಟು ಈಸಿಯಾಗಿ ಸುಲಭವಾಗಿರೋ ಒಪ್ಕೊಳ್ತಿಲ್ಲ. ಒಂದು ಪ್ರೀತಿಯಿಂದ ಹೇಳಿದ್ರು, ಬೆದರಿಸಿದ್ರು, ತಂತ್ರಗಳನ್ನ ಮಾಡಿದ್ರು, ಅವರಿಗೆ ಬೇರೆ ಬೇರೆ ಇದನ್ನ ಮಾಡಿ ಎಲ್ಲವನ್ನ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು ಅಂತಕ್ಕಂಥದ್ದು. ಈಗ ಈ ಪ್ರಸ್ತುತ ಸಮಾಜದಲ್ಲಿ ಈ ರೀತಿ ಒಬ್ರನ್ನ ಹೈಜಾಕ್ ಮಾಡೋದು, ಒಬ್ರನ್ನ ಹಿಂದಿಕ್ಕಂಥದ್ದು ಎಲ್ಲೋ ದಾರಿ ತಪ್ಸಂತ. ಹೌದು, ಅದಕ್ಕೆ ಇದು ಕಾರಣ ಯಾಕಂದ್ರೆ ಇವತ್ತು ಆಧುನಿಕ ತಂತ್ರಜ್ಞಾನ ಬಂದ್ಮೇಲೆ, ಮೊಬೈಲ್ ಬಳಕೆ ಬಂದ್ಮೇಲೆ, ವಾಟ್ಸಪ್ ಬಂದ್ಮೇಲೆ, ಫೇಸ್ಬುಕ್ ಬಂದ್ಮೇಲೆ ಆ ವ್ಯಕ್ತಿ ಏನು ವಿಚಾರ ಅರಿಬಿಡ್ತಾನೆ ಅದನ್ನ ಕೆಲವು ಜನಾಂಗರು ಒಪ್ಪಿಬಿಡ್ತಾರೆ. ಯಾವುದೋ ಒಬ್ಬ ಲೇಖಕರಿರ್ಬೋದು, ಚಿಂತಕರಿರ್ಬೋದು, ತನ್ನ ಒಂದು ಲೆವೆಲ್ ಬೆಳೆದಾಗ ಉಳಿದವರು ಈ ಸತ್ಯ ಅಂತ ಭಾವಿಸ್ಬಿಡ್ತಾರೆ. ಅದು ವಾಟ್ಸಪ್ ಯೂನಿವರ್ಸಿಟಿ ಆಗಿದೆ, ವಾಟ್ಸಪ್ ಯೂನಿವರ್ಸಿಟಿ ಅಂತ. ಅದ್ರಂಗೆ ಏನಾಗುತ್ತೆ, ಯಾವುದೊಬ್ಬ ನಾಯಕ ಯಾವುದೋ ಇದು ಅವ್ರು ಹೇಳಿದ ಇವ್ರು ಹೇಳೋದು ಕರೆಕ್ಟ್ ಅಂತ ಬಹಳ ಜನ ನಂಬಿಡ್ತಾರೆ. ಮುಂದಿನ ಅದನ್ನ ಓದ್ಲಿಕ್ಕೆ ಹೋಗಲ್ಲ. ಆದ್ರೆ ಇವತ್ತು ಚರಿತ್ರೆ ಸತ್ಯ ಇರುತ್ತೆ, ಅದು ಏನಾಗಲ್ಲ ಅಂತಕ್ಕಂಥದ್ದು. ಅದಕ್ಕೆ ನಾವು ಗಮನಿಸುವಾಗ ವಿಶೇಷವಾಗಿ ವಲ್ಲಭಾಯ್ ಪಟೇಲ್ರ ಬಗ್ಗೆ ನೋಡುವಾಗ ಗಾಂಧಿಯ ಆತ್ಮಕಥೆಯನ್ನ ಗಮನಿಸಬೇಕು. ವಲ್ಲಭಾಯ್ ಬಗ್ಗೆನ ಸಾಕಷ್ಟು ಪುಸ್ತಕಗಳು ಬಂದಿದೆ ನಮಗೆ, ಸಾಕಷ್ಟು ಪುಸ್ತಕಗಳು ಬಂದಿದೆ. ಅದು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಹೇಳೋದಂದ್ರೆ, ನಮ್ಮ ಅನೇಕ ಜನ ಯುವಕರು ಎಲ್ಲರೂ ನಮ್ಮ ಇದರಲ್ಲಿ ನ್ಯಾಷನಲ್ ಟಿವಿಯಲ್ಲಿ ದಿನಾಲ್ ರಾತ್ರಿ 10 ಸೋಮವಾರ ಶುಕ್ರವಾರ ತನಕ ಸರ್ದಾರ್ ಬಗ್ಗೆ ಒಂದು ಸೀರಿಯಲ್ ಬರ್ತಾ ಇದೆ. ಚಂದನ ಇಲ್ಲ, ನ್ಯಾಷನಲ್ ಡೆಲ್ಲಿ ನ್ಯಾಷನಲ್ ಟಿವಿ ಇದರಲ್ಲಿ ಸೀರಿಯಲ್ ಬರ್ತದೆ, ರಾತ್ರಿ 10 ಬರ್ತಾ ಇದೆ. ಸರ್ದಾರ್ ಬಗ್ಗೆ ಏನೇನು ಅವ್ರ ಜೀವನ ಕಥೆಯ ಬಗ್ಗೆ ಅಂತವನ್ನ ಗಮನಿಸ್ಬೇಕು. ಅಲ್ಲಿ ಏನಿದೆ, ಒಂದು ಒಳ್ಳೆ ರೀತಿಯ ಒಂದು ಸಂಶೋಧನೆ ಮಾಡಿ ಕಟ್ಟಿಕೊಟ್ಟಿರ್ತಾರೆ ಅಂತಕ್ಕಂಥದ್ದು. ಅವರ ಆತ್ಮಕಥೆಯನ್ನು ಇಟ್ಕೊಂಡು ಇವತ್ತು ಧಾರಾವಾಹಿ ಮಾಡಿದ್ದಾರೆ. ಅಂತ ಧಾರಾವಾಹಿಗಳನ್ನ ನೋಡ್ಬೇಕು, ಜೊತೆಗೆ ಹಿನ್ನೆಲೆಯಲ್ಲಿ ಓದ್ಬೇಕು ಅಂತಕ್ಕಂಥ. ಓದಿದಾಗ ಏನಾಗುತ್ತೆ, ಯುವಕರಿಗೆ ಅವ್ರ ನಿಜ ಸತ್ಯ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಇಷ್ಟು ಈ ಸಂದರ್ಭ ನೋಡುವಾಗ ಒಂದು ಕ್ಷಣ ವಲ್ಲಭಾಯ್ ಪಟೇಲ್ಗೂ ಸಹಿತ ಒಂದು ಕ್ಷಣ ಈ ದೇಶದ ವಿಭಜನೆಗೆ ಇಷ್ಟೇ ಇರಲಿಲ್ಲ. ಆದ್ರೆ ಅನಿವಾರ್ಯ ಆಗಿ ಇದು ಇಲ್ಲದೆ ಹೋದ್ರೆ ಇದು ಒಂದ್ ರೀತಿ ವಿಭಜನೆ ಮಾಡಿದ ಒಂದೊಂದು ಕ್ಷಣ ಹೆಂಗಾಗಿ ಒಂದ್ಸಲ ಆಗದೆ ಸರಿ ಅಂದ್ಬಿಡ್ತಾರೆ ಲಾಸ್ಟಿಗೆ. ಯಾಕಂದ್ರೆ ಇಷ್ಟು ಸಹಿತ ಮತ್ತಿಷ್ಟು ಕಾಳಾಗಿ ಹೋಗುತ್ತೆ. ಜಿನ್ನಾ ಅವರು ಡೈರೆಕ್ಟ್ ಆಕ್ಷನ್ ಅಂತ ಏನು ಮಾಡ್ತಾನೆ, ಜಿನ್ನ ಒಂದ್ ಮಾತಿದೆ, ಏನದು ಡೈರೆಕ್ಟ್ ಆಕ್ಷನ್ ಅಂತ ಹೇಳ್ಬಿಡ್ತಾನೆ. ಆ ಡೈರೆಕ್ಟ್ ಆಕ್ಷನ್ ಡೇ ಮಾಡಿದಾಗ ದೊಡ್ಡ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದು. ಆದ್ರೆ 72ನೇ ವಯಸ್ಸಿನಲ್ಲಿ ಅದು ಈ ನೆನ್ಪಿಟ್ಕೋಬೇಕು ನಾವು. 72 ವಯಸ್ಸು ಅಂದಾಗ ಈ ಸರ್ದಾರ್ 72ನೇ ವಯಸ್ಸಲ್ಲಿ ಅಖಂಡ ಭಾರತ ರಾಜರು, ಅದು ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಮೇ ತಿಂಗಳಲ್ಲಿ ಮಾಡ್ತಾರೆ. ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳಲ್ಲಿ ಎಲ್ಲ ಅಷ್ಟು ಸಂಸ್ಥಾನಗಳ ಮನವನ್ನು ಒಲಿಸುವ ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ. ಇನ್ನೊಂದು ಗುರುಗಳೇ, ಈ ಒಕ್ಕೂಟದ ವ್ಯವಸ್ಥೆದ ಬಗ್ಗೆ ಅದಾಯ್ತು. ನಂತರ ಈ ಭಾಷಾವಾರು ಪ್ರಾಂತ ರಚನೆಯಲ್ಲಿ ಇವರು ತೆಗೆದುಕೊಂಡ ನಿರ್ಧಾರ ಕೆಲವೊಂದಿಷ್ಟು ಅದಕ್ಕ ಒಪ್ಪಿಗೆ ಸೂಚಿಸ್ತಾ ಇರ್ತಕ್ಕಂಥದ್ದು ಕೇಳ್ಪಟ್ವಿ. ಆ ಕುರಿತು ಏನಾದ್ರು ಒಪ್ಪಿಗೆ ಇತ್ತು, ಹಂಗೇನಿಲ್ಲ. 1956ರಲ್ಲಿ JVP ಕಮಿಟಿ ಬಂತು, ಆಮೇಲೆ ಬೇರೆ ಬೇರೆ ಕಮಿಟಿಗಳು ಬಂದು, ಆಮೇಲೆ ಅದಕ್ಕೆ ವಿಶೇಷವಾಗಿ ಗಾಂಧಿಯವರ ಮಾತೃಭಾಷೆ ಪರಿಕಲ್ಪನೆ ಇತ್ತು. ಆಮೇಲೆ ಜೊತೆಗೆ ವಿಶೇಷವಾಗಿ ಈಗ ಮಾಡೋದ್ರಿಂದ ಇಲ್ಲಿ ಚಳವಳಿ ಸ್ಟಾರ್ಟ್ ಆಗಿದ್ದು. ಒಂದ್ ಕಡೆ ನಮ್ಮ ಸ್ವತಂತ್ರ ಜೊತೆ ಒಂದು ಏಕೀಕರಣ ಚಳವಳಿ ನಡೆದಿತ್ತಿಲ್ಲಿ. ಇದನ್ನ ಗಮನಿಸಿದಂತ ವಲ್ಲಭಾಯ್ ಪಟೇಲ್ ಒಂದು ಕ್ಷಣ ಇಲ್ಲ, ಅಖಂಡತೆ ಅಂದ್ರೆ ಭಾಷಾವಾರ ಅಖಂಡತೆ ಮಾಡ್ಲಿಕ್ಕೆ ಅವ್ರು ಒಂದು ಕ್ಷಣ ಆಲೋಚನೆ ಮಾಡಿದ್ರು. ಆದ್ರೆ ಯಾವಾಗ ಆ ಗಾಂಧಿಯ ತಿಳುವಳಿಕೆ ಇದೆ, ಒಂದು ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ, ಅದು ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ, ತಜ್ಞರ ಜೊತೆ ಚರ್ಚೆ ಮಾಡ್ತಾರೆ. ಇಲ್ಲೆಲ್ಲ ಇದು ಭಾರತ ಅಖಂಡವಾಗಿದ್ರು ಸಹಿತ ವೈವಿಧ್ಯತೆ ಅವಾಗ ಏನಿಸ್ತೇವೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ಮೂಡಿಸ್ಬೇಕಂತ ಪರಿಕಲ್ಪನೆ ಬಂತು. ಹಾಗೆ ಏನ್ ಮಾಡಿದ್ರು ಅವರು, ಸರಿ ಜಾತಿವಾರು ವರ್ಗವಾರು ಈಗ ಮಾಡೋದಕ್ಕಂತ ಭಾಷಾವಾರ ಮಾಡಿದಾಗ, ಭಾಷಾವಾರ ಮಾಡೋದು ಭಾಷೆ ಆ ನಾಡನ್ನು ಕಡ್ತಾ ನಾಡಿನ ಮೂಲಕ ಒಕ್ಕೂಟ ವ್ಯವಸ್ಥೆ, ಅದಕ್ಕೆ ಭಾಷಾವಾರ ಮಾಡಿದ್ರೆ ಏನು ಏಕತೆಗೆ ಧಕ್ಕೆ ಆಗಲ್ಲ ಅಂತ ಹೇಳಿ ಅವರು ಒಪ್ಪಿದ್ರು ಅಂತಕ್ಕಂಥ ಒಪ್ಪಿಗಿತ್ತು. ಆರಂಭದಲ್ಲಿ ಇರ್ತವೆ ಸಮಸ್ಯೆಗಳಿರ್ತವೆ, ಯಾಕೆ ಅವ್ರಿಗೊಂದು ರಾಷ್ಟ್ರ ಒಂದೇ ಇರಬೇಕು, ನಾಳೆ ಎಲ್ಲಿ ಕೆಲವು ಅತಿಯಾದ ಭಾಷೆ ಏನಾದ್ರೂ ಸಹಿತ ಅಖಂಡತೆಗೆ ಪೆಟ್ಟು ಬೀಳುತ್ತೆ, ಇಲ್ಲ ಅಂತಲ್ಲ, ಅಖಂಡತೆಗೆ ಪೆಟ್ಟು ಬೀಳುತ್ತೆ ಅಂತಕ್ಕಂಥದ್ದು. ಈಗ ಉತ್ತರ ಕರ್ನಾಟಕ, ಮೈಸೂರು ಕರ್ನಾಟಕ ಅಂದಾಗ ಹೆಂಗ್ ಪೆಟ್ಟು ಬೀಳುತ್ತೈತೆ ಒಂದ್ ಕ್ಷಣ ಅಭಿವೃದ್ಧಿ ಆದಾಗ, ಅಭಿವೃದ್ಧಿಯಲ್ಲಿ ಆಲೋಚನೆ ಮಾಡ್ಬೇಕು ನಾವು. ಅವಾಗ ಅವ್ರು ಮಾಡಿದ ಉದ್ದೇಶ ಅಷ್ಟೇ ಇತ್ತು ಹೊರತು
ಆ ಹಿನ್ನೆಲೆಯಲ್ಲಿ ಅವಾಗ ಏನಾಗ್ತದೆ ಅದನ್ನ ಕೆಲವು ಎಲ್ಲೋ ಒಂದು ಕ್ಷಣ ಅವರು ಸಹಿತ ಮೂಲತಃ ತಿಳ್ಕೊಳ್ಬೇಕು ನಾವು ಯಾರೇ ಮಹಾತ್ಮರು ಮೂಲತಃ ಮನುಷ್ಯರು, ಅವರಿಗೂ ದೌರ್ಬಲ್ಯಗಳು ಕೆಲಸ ಆ ಕ್ಷಣದಲ್ಲಿ ಅವ್ರು ಸತ್ಯ ಆಗಿರ್ತಾರೆ, ಇನ್ನೊಂದು ಕ್ಷಣದಲ್ಲಿ ಅದು ಅವ್ರು ವಿಚಾರ ಮಾಡ್ತಾರೆ, ಇಲ್ಲ ನಾ ಮಾಡಿದ್ದು ತಗೊಂಡು ನಿರ್ಧಾರ ತಪ್ಪಿರ್ಬೋದು, ಆಮೇಲೆ ವಿಚಾರ ತಿದ್ದುಕೊಳ್ತಾರೆ. ಆ ತಿದ್ದುಕೊಳ್ಳೋದು ಯಾರು ನೋಡಲ್ಲ, ಅವ್ರು ಹೇಳಿದ್ದು ಇಲ್ಲ. ಅದು ಏನಾಗಿದೆ, ಭಾಷಾವಾರು ಪ್ರಾಂತ ರಚನೆಗೆ ಇವರು ಸಹಮತ ಇತ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಇನ್ನು ಬೇರೆದವರು ಅದು ಸಹಮತ ಇದ್ದಿಲ್ಲ, ಬೇರೆಯವ್ರದ್ದು ಸಹಮತ ಇದ್ದಿಲ್ಲ. ಕಾರಣ ಈ ಗಡಿ ರೇಖೆ ಗುರುಸುವಾಗ ಮೊದ್ಲು ಮಾಡ್ಕೊಂಡಿದ್ರಿ, ಯಾವಾಗ ಗಡಿ ರೇಖೆ ಬಂದಾಗ ಇಷ್ಟಿಟ್ಟು ಹೋಗ್ತಾವ ಒಂದ್ಕೊಳ್ಳೆ ಅವಾಗ ಅದೇನಾಯ್ತು, ಅದು ಬೇಡ ಅಂತ ಹೇಳಿದ್ರು ಏನ್ ಮಾಡಿ ತಾವು ಮಾಡಿ ತಪ್ಪನ್ನ ಅವ್ರ ಮೇಲೆ ಎರಕ್ ಹೋದ್ರು. ಈ ಹಿಂದಿ ಭಾಷೆ ಏರಿಕೆ ನಂಗೇನೆ, ಹಿಂದಿ ಭಾಷೆ ಏರಿಕೆದಾಗ ಇಲ್ಲೆಲ್ಲ ಅವರೆಲ್ಲ ಗಾಂಧಿ ಅವರು ಎಷ್ಟೋ ಸಲ ಗಾಂಧಿನೇ ಹಿಂದಿ ಇರ್ಬೇಕಂತೇಳಿ ಸುಮ್ಮನೆ ಹೇಳ್ಬಿಡೋದು. ಎಲ್ಲಿ ಗಾಂಧಿ ಹೇಳಿದ್ದು ಮಾತೃಭಾಷೆ, ವಲ್ಲಭಾಯ್ ಪಟೇಲ್ ಹೇಳಿದ್ದು ಮಾತೃಭಾಷೆ ಬಗ್ಗೆನೆ. ಎಲ್ಲಾ ಎಲ್ಲ ಶಿಕ್ಷಣ ತಜ್ಞರು ಎಲ್ಲ ಒಬ್ಬರು ಆಯಾ ಮಾತೃಭಾಷೆಗೆ ಆದ್ಯತೆ ಕೊಡ್ರಿ ಅಂತ ಹೇಳ್ತಾರ. ಆದ್ರೆ ಅದು ಏನಾದ್ರು ಕಾಲದ ಕಾಲಕ್ಕೆ ಭಿನ್ನಾಗಿ ಆಲೋಚನೆಗಳು ಬದಲಾಗಿ ಏನಾಗುತ್ತೆ, ಯಾರದೋ ಒಬ್ಬರು ಇದಕ್ಕಾಗಿ ಅದಕ್ಕೆ ಇವತ್ತು ಅಷ್ಟು ಹಿಂದಿ ವಿರೋಧ, ತಮಿಳಿಗೆ ಇಷ್ಟು ವಿರೋಧ ಬಂದ ಕಾರಣ ಇಂಥ ನೀತಿಯಿಂದಾಗಿ ಅಂತಕ್ಕಂಥ. ಸರ್ ಹೇಳಿ, ಕೊನೆಯದಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ತಾವು ಗುರುತಿಸಿದ ತಾವು ಕಂಡಂತೆ ಹೇಳುವುದಾದ್ರೆ, ಇಲ್ಲಿ ವಿಶೇಷವಾಗಿ ನೋಡುವಾಗ ಅವರು ಮೂಲತಃ ಒಮ್ಮೆಲೆ ದೇಶದ ಉಪ ಪ್ರಧಾನಿ ಆಗಲು 1917ರಲ್ಲಿ ನೈರ್ಮಲ್ಯ ಒಂದು ಕಮಿಟಿ ಮಾಡ್ತಾರೆ. ನೋಡವ್ರು ಹೆಂಗಿದೆ, ನೈರ್ಮಲ್ಯದ ಕಮಿಟಿ ಅಧ್ಯಕ್ಷರಾಗ್ತಾರೆ, ಸ್ವಚ್ಛತೆಯನ್ನು ಕೈಗೊಳ್ತಾರೆ. ಆ ಸ್ವಚ್ಛತೆ ಕೈಗೊಂಡಾಗ ಅನಿಸ್ತೈತ್ಯ, ನಾನು ಈ ಸ್ವಚ್ಛತೆಯ ಮೂಲಕ ದೇಶವನ್ನು ಯಾಕೆ ಸ್ವಚ್ಛಗೊಳಿಸಬಹುದು ಅಂತ ನೋಡಿ 1917ರಲ್ಲಿ ಅವಾಗ ನೈರ್ಮಲ್ಯ ಕಮಿಟಿ ಅಧ್ಯಕ್ಷರಾಗ್ತಾರೆ. ಅವರು 24-22 ಪುರಸಭೆ ಅಧ್ಯಕ್ಷರಾಗ್ತಾರೆ. ಆ ನಂತರ ಯಾವಾಗ ಅವರು ಗಾಂಧಿ ಸಂಪರ್ಕಕ್ಕೆ ಬಂದ್ಮೇಲೆ 1918ರಲ್ಲಿ ಕೇಡ ಸತ್ಯಾಗ್ರಹ ಆಗತ್ತೆ ರೈತರ ಬಗ್ಗೆ. ರೈತರ ಮೇಲೆ ಟ್ಯಾಕ್ಸ್ ಬಹಳ ಅತ್ಯಂತ ಬ್ರಿಟಿಷ್ ಭಯಂಕರ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿ ಇವರಿಗೆ ಒಪ್ಪಿಸ್ತಾರೆ, ಇದನ್ನ ವಿರುದ್ಧ ನೀವು ಹೋರಾಟ ಮಾಡಬೇಕು, ಇದನ್ನ ಏನಾದ್ರು ತರಬೇಕಂದಾಗ ಅದೆಲ್ಲ ಹೋರಾಟ ಮಾಡ್ತಾರೆ. ಮತ್ತೆ ಬಾರ್ಡೋಲಿ ಸತ್ಯಾಗ್ರಹ ಅಂತ ಗೊತ್ತಿದ್ದು, ಬಾರ್ಡೋಲಿ ಸತ್ಯಾಗ್ರಹ ಆಗಿದ್ದೆ ಯಾರು ಸರ್ದಾರ್ ಪಟೇಲ್ರಿಂದ ಅಂತಕ್ಕಂಥ. ಆ ಸಂದರ್ಭದಲ್ಲಿ ಅವರನ್ನ ಉಕ್ಕಿನ ಮನುಷ್ಯ ಸರ್ದಾರ್ ಅಂತಕ್ಕಂಥದ್ದು ಜನ ಗುರುತಿಸ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ಇವತ್ತು 15-12-1950ರಲ್ಲಿ ಸ್ವತಂತ್ರ ಬಂದ 3 ವರ್ಷಗಳಲ್ಲಿ ಅವ್ರು ನಾವು ಕಳ್ಕೊಳ್ತೀವಿ. ಅದ ಕಾರಣ ಅವರ ಆಯುಷ್ಯ ಅಕಾಲಿಕವಾಗಿ ಅವರು ಹೃದಯಘಾತ ಆಗತ್ತೆ ಅಂತಕ್ಕಂಥದ್ದು. ಇನ್ನೊಂದು 8-10 ವರ್ಷಗಳಿದ್ರೆ ನಮ್ಮ ಭಾರತ ಕನಸು ಮತ್ತು ಬೇರೆ ರೀತಿಯಲ್ಲಿ ಇರ್ತಿತ್ತು ಅಂತಕ್ಕಂಥದ್ದು ಭಾವಿಸ್ತಾ, ಜೊತೆಗೆ ಇಲ್ಲಿ ವಿಶೇಷವಾಗಿ ಅವ್ರಿಗೆ 2 ಕಲ್ಪನೆ ಇತ್ತು. ಈಗ ನೀವು ಮೊದಲು ಹೇಳಿದ ಹಾಗೆ, ಒಂದು ಗಣರಾಜ್ಯದ ಕಲ್ಪನೆ, ಇನ್ನೊಂದು ಏಕೀಕರಣದ ಕಲ್ಪನೆ. ಆಯಾ ರಾಜ್ಯಗಳು ಸಹಿತ ಸ್ವತಂತ್ರವಾಗಿ ತಮ್ಮದೇ ಆದ ಅಸ್ಮಿತೆಯನ್ನು ಹೊಂದಬೇಕು, ಜೊತೆಗೆ ಅವೆಲ್ಲವೂ ಸೇರಿ ಭಾರತದಲ್ಲಿ ಹೃದಯವಾಗಬೇಕಂತ ಇತ್ತು ಅಂತಕ್ಕಂಥದ್ದು. ಅಂತ ಧೀರ ಧೀಮಂತ ನಾಯಕ. ಅದಕ್ಕೆ ಎಷ್ಟು ಹೇಳುವಾಗ ಅದಕ್ಕೆ ಅವರನ್ನ ಒಬ್ಬ ನಾಯಕ ಅನ್ನೋದಕ್ಕಿಂತ ರಾಷ್ಟ್ರಕಾರಣಿಗಳು ಅಂತಕ್ಕಂಥದ್ದು. ದೇಶಭಕ್ತರಿಗಿಂತ ಈ ರಾಷ್ಟ್ರಕಾರಣಿ ಇದೆಯಲ್ಲ, ದೇಶಭಕ್ತ ಅಂದ್ರೆ ದೇಶದ ಬಗ್ಗೆ ಒಟ್ಟು ಅಭಿಮಾನ ಇಟ್ಕೊಳ್ಳೋದು ಬೇರೆ, ರಾಷ್ಟ್ರಕಾರಣಿ ಅಂದಾಗ ದೇಶವನ್ನು ಸರ್ವತೋಮುಖ್ಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲವನ್ನ ಮುಂತರುವಂತ ಅವು ಕನಸುಗಳಿದ್ವಲ್ಲ. ಯಾಕಂದ್ರೆ ಆ ಕನಸಿಗೆ ಅವರು ಸಂಕಲ್ಪವನ್ನು ತೊಟ್ಟು ಅದೇ ರೀತಿಯಾಗಿ ಹಲವಾರು ಸೇರಿಸಿ ತಮ್ಮ ದೈಹಿಕ ಇದನ್ನ ಗಮನಿಸದೆ, ಮತ್ತೆ ಎಷ್ಟೋ ಅವರು ಪ್ರಾಮಾಣಿಕರು ವೃತ್ತಿಯಲ್ಲಿ ಕೆಲಸದಲ್ಲಿ ಅದಕ್ಕೆ ಅವರು ವಾದ ಮಾಡುವಾಗ ಕೇಳಿರಿ ಪ್ರಶ್ನೆ ಎಲ್ಲರಿಗೂ ಗೊತ್ತು. ಅವರು ವಾದ ಮಾಡುವಾಗ ವಕೀಲ ವಾದ ಮಾಡುವಾಗ 8 ಸತ್ ಟೆಲಿಗ್ರಾಮ್ ಬರುತ್ತಾ, ಇಷ್ಟೆಲ್ಟ್ರಿಗೆ ಅಂತಾರ, ಎಲ್ಲ ಮುಗಿದ್ಮೇಲೆ ಆಮೇಲೆ ಹೇಳ್ತಾರ ಅವ್ರು, ಆಮೇಲೆ ಹೋಗ್ತಾರ. ಸ್ವತಃ 8 ಸತ್ರು ಸಹಿತ ಅದನ್ನ ಯಾರಿಗೆ ಹೇಳೋದಿಲ್ಲ ಅಂತಕ್ಕಂಥದ್ದು. ಅಷ್ಟು ನಿಷ್ಠೆ ಅಂತಕ್ಕಂಥದ್ದು, ದೇಶ ನಿಷ್ಠೆ ವೃತ್ತಿ ನಿಷ್ಠೆ ಇತ್ತು. ಆ ವೃತ್ತಿನಿಷ್ಠೆ ದೇಶ ನಿಷ್ಠೆ ಇದ್ದಿದ್ರಲ್ಲೇ ನಮ್ಮ ದೇಶ ಇವತ್ತಿಗೂ ಸಹಿತ ಎಲ್ಲ ದೇಶಗಳಿಗಿಂತ ಭಿನ್ನವಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಸರ್ದಾರ್ ನಿಜವಾಗಿ ನಮ್ಮ ದೇಶದ ನೈಜ ಭಾರತ ರತ್ನ ಅಂದ್ರೆ ಸರ್ದಾರ್ ಪಟೇಲ್ ಅಂತಕ್ಕಂಥದ್ದು ನಾವು ಹೇಳ್ಬೋದು ಅಂತ. ಸರ್, ಒಬ್ಬ ವ್ಯಕ್ತಿನ ದೇಶಕ್ಕಾಗಿ ಇಡೀ ಜೀವಿತಾವಧಿಯನ್ನು ಅರ್ಪಿಸಿದಂಥವ್ರನ್ನ ರಾಷ್ಟ್ರಕಾರಣಿಯಾಗಿ ನೋಡಬೇಕು ಹೊರತು ರಾಜಕಾರಣಿಯಾಗಿ ನೋಡಬಾರ್ದು. ಬಹಳ ಚೆನ್ನಾಗಿ ವಿವರಿಸಿದ್ರಿ. ತಾವು ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುಣ್ಯತಿಥಿ ನಿಮಿತ್ತ ಅವ್ರನ್ನ ನೆನಪುಗಳನ್ನ ಮೆಲುಕು ಹಾಕಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ತಮಗೂ ಧನ್ಯವಾದಗಳು. ಸರ್, ನಮ್ಮ BG+ ಪಕ್ಕ ಸುದ್ದಿ ವಾಹಿನಿಯ ಈ ದಿನ ವಿಶೇಷ ವೇದಿಕೆಯಾದ್ರಿಂದ ಒಂದು ಪುಸ್ತಕ ಕೊಡಿ. ಧನ್ಯವಾದ.
ವೀಕ್ಷಕರೇ, ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.